ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತ ಮಾತೆಗೆ ಶಿರಬಾಗಿ ನಮಿಸುತ್ತಾ ವೇದಿಕೆಯ ಮೇಲಿರುವ ಬಸವ ಕಲ್ಯಾಣದ ಮಾನ್ಯ ಶಾಸಕರೇ, ಅತಿಥಿಗಳೇ, ಪೂಜ್ಯ ಗುರುಗಳೇ, ನನ್ನ ನೆಚ್ಚಿನ ಸ್ನೇಹಿತರೇ, ಇಲ್ಲಿ ನೆರೆದಿರುವ ಪೋಷಕರೇ ಹಾಗೂ ಆರಕ್ಷಕರೇ ಮತ್ತು ಮಾಧ್ಯಮ ವರ್ಗದವರೇ, ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಸ್ಫೂರ್ತಿ ಕಾಂಬ್ಳೆ. ನಾನು 8ನೇ ತರಗತಿಯಲ್ಲಿ ಸ್ಮಾರ್ಟ್ ಕಿಡ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಮೊದಲಿಗೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾನ್ ಸ್ವಾತಂತ್ರ್ಯ ವೀರರನ್ನು ಮನದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಭಾರತದ ಅತ್ಯಂತ ಪವಿತ್ರ ಮತ್ತು ಹೆಮ್ಮೆಯ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಒಟ್ಟುಗೂಡಿದ್ದೇವೆ. ಆಗಸ್ಟ್ 15, 1947ರಂದು ನಮ್ಮ ಭಾರತ ದೇಶವು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆಯಾದಂತಹ ಸುದಿನ. ಈ ಒಂದು ಸಂಭ್ರಮದ ದಿನಾಚರಣೆಯನ್ನು ಸ್ವಾತಂತ್ರ್ಯಗೊಂಡ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ನೀವೆಲ್ಲ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಭಾರತ ದೇಶವನ್ನು ಹಲವಾರು ವಿದೇಶಿಯರು ಆಳಿದ್ದರು. ಅಂದರೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು, ಹೀಗೆ ಹಲವಾರು ವಿದೇಶಿಯರು ನಮ್ಮ ದೇಶವನ್ನು ಆಳಿ ನಮ್ಮನ್ನೆಲ್ಲ ದಾಸ್ಯದಲ್ಲಿ ಮುಳುಗುವಂತೆ ಮಾಡಿದ್ದರು. ಇವರ ಉದ್ದೇಶ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವುದು ಆಗಿರಲಿಲ್ಲ. ಸಂಪದ್ಭರಿತವಾದ ನಮ್ಮ ದೇಶದಲ್ಲಿರುವ ಸಂಪತ್ತನ್ನು, ವಜ್ರ ವೈಡೂರ್ಯವನ್ನು ಲೂಟಿ ಮಾಡುವುದಾಗಿತ್ತು. Sky Sunshine School, step towards better future. Admissions are open. Knowledge Park, the creative school for quality and innovative education. अब एडमिशन होगा सिर्फ ₹1 में. आज ही विजिट करें. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ಇಲ್ಲಿಯೇ ನೆಲೆ ಊರಿ ನಮ್ಮಲ್ಲೇ ಒಡಕನ್ನು ಮೂಡಿಸಿ ತಮ್ಮ ಸಾಮ್ರಾಜ್ಯವನ್ನು ಗಟ್ಟಿಯಾಗಿ ಕಟ್ಟಿಕೊಂಡಿದ್ದರು. ಸರಿಸುಮಾರು 2 ಶತಮಾನಗಳಿಗೂ ಹೆಚ್ಚು ಕಾಲ ಬ್ರಿಟಿಷರ ಕ್ರೂರ ವಸಾಹತುಶಾಹಿ ಆಡಳಿತಕ್ಕೆ ಒಳಪಟ್ಟಿದ ನಮ್ಮ ಭಾರತ ದೇಶವು ಅಸಂಖ್ಯಾತ ದೇಶಭಕ್ತರ ಹೋರಾಟದ ಫಲವಾಗಿ ಇಂದಿನ ದಿನ ಸ್ವಾತಂತ್ರ್ಯ ರಾಷ್ಟ್ರವಾಗಿ ಹೊರಹೊಮ್ಮಿತು. ಬ್ರಿಟಿಷರ ದಾಸ್ಯದ ಸರಪಳಿಯಿಂದ ನಮ್ಮ ಭಾರತಾಂಬೆ ಮುಕ್ತಳಾದಳು. ನಾವು ಇಂದು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯವು ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಇದರ ಹಿಂದೆ ಲಕ್ಷಾಂತರ ವೀರ ಯೋಧರ, ಕ್ರಾಂತಿಕಾರಿಗಳ ಮತ್ತು ದೇಶಭಕ್ತರ ರಕ್ತ, ಬೆವರು ಮತ್ತು ಬಲಿದಾನವಿದೆ. ನಮ್ಮ ಹೆಮ್ಮೆಯ ವೀರ ಯೋಧರಾದ ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ಬಾಲ್ ಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಇನ್ನು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಡಿ ಆಂಗ್ಲರ ದಾಸತ್ವದಿಂದ ನಮ್ಮ ತಾಯಿ ಭಾರತ ಮಾತೆಯನ್ನು ಬಿಡಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯು ಕೇವಲ ಒಂದು ದಿನದ ಧ್ವಜಾರೋಹಣಕ್ಕೆ ಸೀಮಿತವಾದ ಆಚರಣೆಯಲ್ಲ. ಇದು ನಮ್ಮ ಗತಕಾಲದ ಹೋರಾಟವನ್ನು ನೆನಪಿಸಿಕೊಳ್ಳುವ, ಪ್ರಸ್ತುತ ಪರಿಸ್ಥಿತಿಯನ್ನು ಅವಲೋಕಿಸುವ, ಭವಿಷ್ಯದ ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಸಂಕಲ್ಪ ಮಾಡುವ ದಿನವಾಗಿದೆ. RG Public School English Medium, admissions open, nursery to 8th standard, bus facility available, your child deserve the best education. The 8th School, admissions are open, जहां तालीम से बनेगा आपके बच्चे का रोशन कल. ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶವು ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಶಿಕ್ಷಣ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜಗತ್ತೇ ಬೆರಗಾಗುವಂತಹ ಅಪಾರ ಸಾಧನೆಗಳನ್ನು ಮಾಡಿದೆ. ಇಂದು ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಜಾಗತಿಕ ಮಟ್ಟದಲ್ಲಿ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಇಡೀ ಜಗತ್ತಿಗೆ ನಮ್ಮ ದೇಶವು ಮಾದರಿಯಾಗಿದೆ. ಭಾರತದ ಇತ್ತೀಚಿನ ಸಾಧನೆಗಳಲ್ಲಿ ಯಶಸ್ವಿಯಾದ ಚಂದ್ರಯಾನ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ ಅಭಿಯಾನ,
ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಭಾರತ ಸಾಕಷ್ಟು ಮುನ್ನಡೆ ಸಾಧಿಸಿದೆ. ಜಗತ್ತು ಭಾರತದತ್ತ ನೋಡುತ್ತಿದೆ. ಅದರಂತೆಯೇ ಪ್ರಸ್ತುತ ದಿನಗಳಲ್ಲಿ ನಮ್ಮ ಭಾರತದ ಮುಂದೆ ಇನ್ನು ಕೆಲವು ಗಂಭೀರ ಸವಾಲುಗಳಿವೆ. ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ ಮತ್ತು ಪರಿಸರ ಮಾಲಿನ್ಯದಂತಹ ಸಮಸ್ಯೆಗಳನ್ನು ಬಗೆಹರಿಸುವುದು ದೊಡ್ಡ ಜವಾಬ್ದಾರಿಯಾಗಿದೆ. ದೇಶದ ಪ್ರಗತಿಯು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಇದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಉತ್ತಮ ಪ್ರಜೆಗಳಾಗಿ ಕಾನೂನನ್ನು ಗೌರವಿಸುವ, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪರಸ್ಪರ ಸಹೋದರತ್ವದಿಂದ ಬಾಳಿದಾಗ ಮಾತ್ರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅರ್ಥ ಸಿಗುತ್ತದೆ. ಸ್ನೇಹಿತರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆಕೆ ಒಬ್ಬಳು ರಾಣಿ, ಹೋರಾಟದ ಕಣದಲ್ಲಿದ್ದಾಳೆ. ಬ್ರಿಟಿಷರಿಗೆ ಗೊತ್ತು ಅವಳನ್ನು ಕೊಂದರೆ ಸ್ವಾತಂತ್ರ್ಯ ಹೋರಾಟವು ನಿಲ್ಲುತ್ತೆ ಅಂತ. ಬ್ರಿಟಿಷರು ರಾಣಿ ಲಕ್ಷ್ಮೀಬಾಯಿಗೆ ಗುಂಡು ಹೊಡೆಯಬೇಕೆಂದು ಒಬ್ಬ ಬ್ರಿಟಿಷ್ ಅಧಿಕಾರಿಯು ಕಾಯುತ್ತಾ ಕುಳಿತಿದ್ದಾನೆ. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. ಅವಳು ಹೋರಾಟದ ರಣಾಂಗಣದಲ್ಲಿ ಹೋರಾಟ ಮಾಡಬೇಕಾದ್ರೆ ಗುಂಡು ಹಾರಿಸಿದ್ರು. 3 ಗುಂಡು ಹಾರಿತು. ಬ್ರಿಟಿಷರು ರಾಣಿ ಲಕ್ಷ್ಮೀಬಾಯಿಯ ಕಡೆಗೆ ಗುಂಡು ಹೊಡಿತಾ ಇದ್ದಾರೆ ಎಂದು ಗೊತ್ತಾದ ತಕ್ಷಣ ಅದರ ಅಡ್ಡ ಹೋಗಿ ನಿಂತಿಕೊಂಡವಳು ಒಬ್ಬ ಮುಸ್ಲಿಂ ಹೆಣ್ಣು ಮಗಳು. ಮುಂಡಾರು ಅಂತ ಆಕೆಯ ಹೆಸರು. 3 ಗುಂಡುಗಳು ಅವಳ ಎದೆಗೆ ಬೀಳುತ್ತೆ. ರಾಣಿಗೆ ಗೊತ್ತಾಯ್ತು, ಅಯ್ಯಯ್ಯೋ ನನ್ನ ಗೆಳತಿ ಮುಂಡಾರು ಸಾಯ್ತಾ ಇದ್ದಾಳೆ ಅಂತ ಹೇಳಿ ಅವಳನ್ನು ಪಾಚಿ ಎತ್ತಿಕೊಂಡು ಹೋಗಿ ಕೊನೆಗೆ ಅವಳ ಪ್ರಾಣ ಹೋಗಬೇಕಾದ್ರೆ ನಿಂದೇನಾದ್ರೂ ಆಸೆ ಇದ್ರೆ ಹೇಳು ಅಂತ ಕೇಳಿದಾಗ ಮುಂಡಾರು ಏನ್ ಹೇಳ್ತಾಳೆ ಗೊತ್ತಾ? ಅಮ್ಮ, ಝಾನ್ಸಿ ಸ್ವಾತಂತ್ರ್ಯವಾಗಬೇಕು, ಆಜಾದಿ ಸಿಗಬೇಕು, ಝಾನ್ಸಿಗೆ ರಾಣಿ ನೀವೇ ಆಗಿರಬೇಕು. ನಿಮ್ಮ ನಂತರ ನಿಮ್ಮ ದತ್ತು ಮಗ ರಾಜನಾಗ್ತಾನೆ, ಅವನೆದೆಗೆ ಗುಂಡು ಬೀಳುತ್ತೆ ಅಂದ್ರೆ ಅದರ ಅಡ್ಡ ನಿಲ್ಲುವುದಕ್ಕೆ ನನ್ನ ಮಗನನ್ನು ಅವನ ಅಂಗರಕ್ಷಕನನ್ನಾಗಿ ನೇಮಿಸಿದ್ರೆ ಸಾಕು ಎಂದು ಹೇಳಿ ಸತ್ತಳಂತೆ ಆಕೆ. ಭಾರತದ ಹೋರಾಟವು ಈ ತರ ಸಾಗಿತ್ತು. ಬ್ರಿಟಿಷರಿಗೆ ಅರ್ಥ ಆಯಿತು, ಇವರೆಲ್ಲರೂ ಒಟ್ಟಿಗೆ ಇದ್ರೆ ಸ್ವಾತಂತ್ರ್ಯ ಸಿಕ್ಕಿಬಿಡುತ್ತೆ, ಇವರನ್ನು ಒಡೆಯಬೇಕೆಂದು ದೇವಸ್ಥಾನಗಳು ಮಸೀದಿಗಳ ಮಧ್ಯೆ ತಂದಿಡಬೇಕು, ರಾಮನಿಗೂ ರಹೀಮನಿಗೂ ತಂದಿಡಬೇಕು ಅಂತ ಆವತ್ತು ಬ್ರಿಟಿಷರು ಬಿತ್ತಿದ ವಿಷಬೀಜ ಇದು. ಆದರೆ ನಾವೆಲ್ಲರೂ ಭಾರತೀಯರು ಒಂದೇ ಎಂಬ ಭಾವನೆಯಿಂದ ಬದುಕೋಣ. ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂತೆ ನಮ್ಮ ಭಾರತ ದೇಶವು ಹಲವು ಭಾಷೆ, ಧರ್ಮ, ಜಾತಿ ಹೊಂದಿರುವ ರಾಷ್ಟ್ರವಾಗಿದೆ. ಭೂಪಟದಲ್ಲೇ ಒಂದಾಗಿರುವ ಅಖಂಡ ಭಾರತೀಯರನ್ನು ಭಾವಪಟ್ಟದಲ್ಲಿ ಒಂದಾಗಿಸುವ ಭಾಷೆ, ಸಂಸ್ಕೃತಿ, ಆಚರಣೆಗಳ ಪರಿಚಯ, ಪ್ರೀತಿ, ಗೌರವ ಇವೆಲ್ಲವೂ ಒಗ್ಗಟ್ಟಿಗೆ ಅವಕಾಶ ಮಾಡಿಕೊಟ್ಟಿದೆ. ಸ್ನೇಹಿತರೆ, ಇಂತಹ ದೇಶದಲ್ಲಿ ಹುಟ್ಟಿರುವ ನಾವೇ ಶ್ರೇಷ್ಠರು. ನಮ್ಮ ದೇಶದ ವಾತಾವರಣವು ಬಲು ಸುಂದರ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಸೂರ್ಯನನ್ನು ನೋಡಲಿಕ್ಕೆ ತಿಂಗಳುಗಟ್ಟಿಲೆ ಕಾಯ್ತಾರೆ. ಆದರೆ ನಮ್ಮ ದೇಶದ ಪರಿಸ್ಥಿತಿ ನೋಡಿ. ಬೆಳಗ್ಗೆ ನಾವು ಏಳೋಕ್ಕಿಂತ ಮುಂಚೆ ಸೂರ್ಯ ಎದ್ದು ತನ್ನ ಕೆಲಸ ಶುರು ಮಾಡ್ತಾನೆ. ನಾವು ಮಲಗೋಕ್ಕಿಂತ ಮುಂಚೆ ತನ್ನ ಕೆಲಸ ಮುಗಿಸಿ ಹೊರಟು ಬಿಡುತ್ತಾನೆ. ನಮ್ಮ ದೇಶದ ಋಷಿ ಮುನಿಗಳು ಸೂರ್ಯನಿಗೆ ಅರ್ಘ್ಯ ಕೊಟ್ಟಿದ್ದು ವ್ಯರ್ಥವಾಗಲಿಲ್ಲ. ಇದರ ಲಾಭ ಏನು ಗೊತ್ತೇ? ಜಗತ್ತಿನ ಅತ್ಯಂತ ಹೆಚ್ಚು ಫಲವತ್ತ ಭೂಮಿ ಯಾವುದು ಅಂತ ಕೇಳಿದ್ರೆ ಜಗತ್ತಿನ ಜನ ಎಲ್ಲ ಕೈ ತೋರಿಸುವುದು ನಮ್ಮ ಭಾರತಕ್ಕೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಹೂವು ಬೆಳೆಯುತ್ತೆ, ಆದರೆ ಅದಕ್ಕೆ ಸುವಾಸನೆ ಇರೋದಿಲ್ಲ. ಯುರೋಪಿನಂತಹ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಮಾವಿನ ಹಣ್ಣುಗಳು ಬೆಳೆಯಬಹುದು, ಆದರೆ ಅದಕ್ಕೆ ಸಿಹಿ ಬರಬೇಕು ಎಂದರೆ ಭಾರತಕ್ಕೆ ಬರಬೇಕು. ಭಾರತದಲ್ಲಿ ಬೆಳೆಯುವಂತಹ ಹೂವಿಗೂ ಹಣ್ಣಿಗೂ ಸುವಾಸನೆ ಇದೆ, ಫ್ಲೇವರ್ ಇದೆ. ಯಾಕೆ ಎಂದರೆ
ಸೂರ್ಯನ ಕೃಪೆ ಜಗತ್ತಿನ ಯಾವ ಭೂಭಾಗದಲ್ಲೂ ಇಲ್ಲದೆ ಇರುವಷ್ಟು ನಮ್ಮ ಭಾರತಕ್ಕೆ ಇದೆ. ಅದಕ್ಕೆ ಭಾರತ ಎಂದಾಗ ಜಗತ್ತು ಕೂಡ ಒಮ್ಮೆ ನತಮಸ್ತಕವಾಗುತ್ತೆ. ಎತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟಪ್ರಾಯ ಭಾವಂತ, ಕೆಳಗೆ ನೀಲ ಸಿಂಧು ಜಲಸ್ಪರ್ಶ. ತನ್ಮಧ್ಯೆ ಬೆಳಗುತ್ತಿರುವಂತಹ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಭಾರತ ವರ್ಷ. ಬರ್ಲಿ ಒಂದು ಜೋರಾದ ಜಯಘೋಷ ನಮ್ಮ ಭಾರತ ಮಾತೆಗೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕೊನೆಯದಾಗಿ ಸ್ನೇಹಿತರೆ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರಿಗೆಲ್ಲ ದೇಶಕ್ಕಾಗಿ ಪ್ರಾಣವನ್ನು ಕೊಡುವಂತ ಸ್ಥಿತಿ ಸಂಭವವಾಗಿತ್ತು. ಆದರೆ ನಮಗೆ ನಿಮಗೆಲ್ಲ ದೇಶಕ್ಕಾಗಿ ಬದುಕುವ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಕಠಿಣ ಪರಿಶ್ರಮ ಮತ್ತು ದೇಶ ಪ್ರೇಮದ ಮೂಲಕ ಭಾರತವನ್ನು ಜಗತ್ತಿನಲ್ಲೇ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡುವುದಾಗಿ ನಾವಿಂದು ಪಣತೊಡೋಣ. ಭಾರತವನ್ನು ಬಲಿಷ್ಠ ಹಾಗೂ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.